ಟ್ಯಾಲೆಂಟ್ ಸ್ಕಿಲ್ ಇದ್ದರೆ ಏನನ್ನಾದರೂ ಸಾಧಿಸ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಿದ್ದು ಸೂರ್ಯಕುಮಾರ್ ಯಾದವ್ ಅವರು. ಅಮೇರಿಕಾ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೀತಕ್ಕಂತಹ ಈ ವರ್ಲ್ಡ್ ಕಪ್ಪಿನ ಪಂದ್ಯಗಳು ಅತ್ಯಂತ ಲೋ ಸ್ಕೋರಿನ ಪಂದ್ಯಗಳಾಗಿವೆ. ಇಲ್ಲಿ ಯಾರ ಹತ್ರ ಟ್ಯಾಲೆಂಟ್ ಸ್ಕಿಲ್ ಇದೆಯೋ ಆ ಬ್ಯಾಟ್ಸ್ಮನ್ ಮಾತ್ರ ಇಲ್ಲಿ ರನ್ ಗಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಫೇಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾನು ನಿಂತ್ಕೊಂಡು ತನ್ನ ಸ್ಕಿಲ್ ಟ್ಯಾಲೆಂಟನ್ನು ಒತ್ತು ಕೊಟ್ಟು 50ಯನ್ನು ಹೊಡೆಯೋದಿದೆಯಲ್ಲ, ತಂಡವನ್ನು ಒಂದು ದಡಕ್ಕೆ ತಂದು ನಿಲ್ಲಿಸೋದಿಲ್ಲ, ಅದು ತುಂಬ ಪ್ರಶಂಸನೀಯ. ಇಂಡಿಯಾ ಅಫ್ಘಾನಿಸ್ತಾನ ಈ ಪಂದ್ಯದಲ್ಲಿರ್ತಕ್ಕಂತಹ ಪಿಚ್ಚು ಬಹಳ ಸುಲಭವಾಗಿತ್ತು. ಬಾಲು ಬಿದ್ದ ತಕ್ಷಣ ಅದೇನು ಟಪ್ ಆಗ್ತದಲ್ಲ, ಪುಟಿದೇಳ್ತಾನೆ ಇರ್ತಾ ಇರಲಿಲ್ಲ. ಹೀಗಾಗಿ ಬೌಲರ್ಸ್ಗಳು ಕಟರ್ಗಳ ಉಪಯೋಗವನ್ನು ಮಾಡ್ತಾಯಿದ್ರು. ಸೂರ್ಯಕುಮಾರ್ ಅವರು ಚಿಂಗಮ್ಮನ ತಿಂತ ಅಫ್ಘಾನಿಸ್ತಾನದ ಬಾಲರ್ಗಳನ್ನು ಕಾಡಿಸಿ ಬೆಂಡೆತ್ತಿ ನಮ್ಮ ಭಾರತ ಟೀಮ್ನ ಒಂದು ದಡಕ್ಕೆ ತಂದು ನಿಲ್ಲಿಸ್ತಾರೆ. ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ವೇಳೆ ಸೂರ್ಯಕುಮಾರ್ ಯಾದವ್ ಅವರು ಈ ಪಂದ್ಯದಲ್ಲಿ ಫೇಲ್ ಆಗಿದ್ದರೆ, ಫ್ಲಾಪ್ ಆಗಿದ್ದರೆ, ಕಡಿಮೆ ರನ್ಗೆ ಅವರೇನಾದರೂ ಔಟ್ ಆಗಿದ್ದರೆ ನಮ್ಮ ಭಾರತದ ಮೊತ್ತ ಇಷ್ಟೊಂದು 181 ರನ್ಗಳಾಗ್ತಾ ಇರಲಿಲ್ಲ. ಹಾಗಾದರೆ ಈ ಮ್ಯಾಚನ್ನು ಅಫ್ಘಾನಿಸ್ತಾನದವರು ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಿತ್ತು. ಯಾವ ಕೆಲಸವನ್ನು ಬಾಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಮಾಡ್ತಾ ಇದ್ದಾರೋ ಅದೇ ಕೆಲಸವನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಮಾಡ್ತಾಯಿದ್ದಾರೆ. ಯಾಕಂತಂದರೆ ಕಳೆದ ಕೆಲವೊಂದು ದಿವಸಗಳಿಂದ ಅಫ್ಘಾನಿಸ್ತಾನ ತಂಡದವರು ಅತ್ಯುತ್ತಮವಾದ ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಅವರು ಮ್ಯಾಚನ್ನು ಗೆದಿಯೂ ಸಲುವಾಗಿ ತಮ್ಮೆಲ್ಲ ಒಂದು ಎಕ್ಸ್ಪೀರಿಯನ್ಸನ್ನು ಧಾರೆ ಎಳಿತಾ ಇದ್ದಾರೆ. ಬಾಲಿಂಗ್ ವಿಭಾಗವನ್ನು ಗಮನಿಸ್ಕೊಳ್ಳಿ. ಬಾಲಿಂಗ್ ವಿಭಾಗದೊಳಗೆ ಈ T20 ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದುಕೊಂಡಿದ್ದವರೇ ಈ ಅಫ್ಘಾನಿಸ್ತಾನ ತಂಡದವರು ಅದಾರೆ. ಮತ್ತು ಬ್ಯಾಟಿಂಗ್ ವಿಭಾಗಕ್ಕೆ ಬಂದಾಗ ಕೂಡ ಅಲ್ಲಿ ಕೂಡ ಅತಿ ಹೆಚ್ಚಿನ ರನ್ಗಳು ಕೂಡ ಈ ತಂಡದಿಂದಲೇ ಹೊರಹೊಮ್ಮಿದ್ದಾವೆ. ಹೀಗಾಗಿ ಈ ಮ್ಯಾಚನ್ನು ಗೆಲ್ತಕ್ಕಂಥ ಸಾಧ್ಯತೆ ಅಫ್ಘಾನಿಸ್ತಾನಕ್ಕೆ ಹೆಚ್ಚಿತ್ತು. ಅವರ ಕಡೆಯಿಂದ ಮ್ಯಾಚನ್ನು ಕಸಿದುಕೊಂಡು ಬಂದಿದ್ದು ಅದು ಸೂರ್ಯಕುಮಾರ್ ಯಾದವ್ ಅವರು ಮಾತ್ರ. ಒಂದು ಕಡೆಯಿಂದ ವಿಕೆಟ್ಸ್ಗಳು ಬೀಳ್ತಾ ಇದ್ದರೂ ಕೂಡ ತಾವು ಮಾತ್ರ ಚಿಂಗಮ್ ತಿಂತ ಯಾವುದೇ ರೀತಿಯ ಆಘಾತಕ್ಕೊಳಗಾಗದೆ ರಶೀದ್ ಖಾನ್ ಅವರಿಗೆ ಬೌಂಡ್ರಿಗಳ ಮೇಲೆ ಬೌಂಡ್ರಿಗಳನ್ನು ಹೊಡಿತಾರೆ. ಅದರೊಂದಿಗೆ ಫಾಸ್ಟರ್ಗಳು ಬಂದರೆ ಸಿಕ್ಸರ್ಗಳನ್ನು ಹೊಡಿತಾ ಇರ್ತಾರೆ. ಹೀಗೆ ಅಫ್ಘಾನಿಸ್ತಾನದ ಬೌಲರ್ಗಳನ್ನು ಬೆಂಡೆತ್ತಾ ನಮ್ಮ ಭಾರತದ ಮೊತ್ತವನ್ನು 180ರ ಗಡಿ ದಾಟಿಸ್ತಾರೆ. ಒಂದು ಸಂದರ್ಭದಲ್ಲಿ ಭಾರತವು 11 ರನ್ಗಳಿಗೆ ತನ್ನ ಮೊದಲ ವಿಕೆಟನ್ನು ರೋಹಿತ್ ಶರ್ಮಾ ಅವರ ಮುಖಾಂತರ ಕಳೆದುಕೊಳ್ತದೆ. ಅದಾದ ನಂತರ ರಿಷಬ್ ಪಂತ್ ಅವರು 54 ರನ್ಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸ್ತಾರೆ. ಅದಾದ ನಂತರ ಅತಿ ಯಶಸ್ವಿ ಒಬ್ಬ ವ್ಯಕ್ತಿ ವಿರಾಟ್ ಕೊಹ್ಲಿ ಅವರ ವಿಕೆಟು 62 ರನ್ಗಳಿಗೆ ಪತನ ಆಗ್ತದೆ. ಇದಾದ ನಂತರ ಶುಭಮ್ ದುಬೆ ಅವರು ಬೇಗನೆ ಔಟ್ ಆಗ್ತಾರೆ. ಇವರು ಔಟ್ ಆದ ತಕ್ಷಣ ಹಾರ್ದಿಕ್ ಪಾಂಡ್ಯ ಅವರ ಜೊತೆಗೂಡ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಇಲ್ಲಿ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಮಾಡೋದರ ಮುಖಾಂತರ ಭಾರತಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾರೆ. ಒಂದು ವೇಳೆ ಇವರೇನಾದರೂ 28 ಎಸೆತಗಳಲ್ಲಿ 53 ರನ್ಗಳನ್ನು ಹೋಗಿದ್ರೆ ಭಾರತದ ಪರಿಸ್ಥಿತಿ ಏನಾಗ್ತಾ ಇತ್ತು? ಇವತ್ತು ಒಂದು ರೀತಿಯಿಂದ ಸೂರ್ಯ ಉದಯ ಅಂತ ತಿಳ್ಕೊಂಡು ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಕಡೆಯಿಂದ ಯಾವೊಬ್ಬ ಬ್ಯಾಟ್ಸ್ಮನ್ಗಳು ಕೂಡ ಹೆಚ್ಚಿನ ಸ್ಟ್ರೈಕ್ ರೇಟ್ಲಿಂದ ಆಡ್ತಾ ಇರಲಿಲ್ಲ. ರೋಹಿತ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ 61 ಆಗಿತ್ತು. ಅದಾದ ನಂತರ ವಿರಾಟ್ ಕೊಹ್ಲಿ ಅವರು 100 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ರು. ರಿಷಬ್ ಪಂತ್ ಅವರು ಮಾತ್ರ 181 ಸ್ಟ್ರೈಕ್ ರೇಟಲ್ಲಿ 181 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ರು. ಅದರೊಂದಿಗೆ ಶುಭಮ್ ದುಬೆ ಅವರು 142 ಸ್ಟ್ರೈಕ್ ರೇಟಲ್ಲಿ, ಹಾರ್ದಿಕ್ ಪಾಂಡ್ಯ ಅವರು 133 ಸ್ಟ್ರೈಕ್ ರೇಟಲ್ಲಿ. ಇನ್ನು ಅಫ್ಘಾನಿಸ್ತಾನ ಪ್ಲೇಯರನ್ನು ತೆಗೆದುಕೊಂಡಾಗ ಅವರ ಸ್ಟ್ರೈಕ್ ರೇಟ್ ಅಂತೂ ಹೇಳೋಕ್ಕೆ ಬರುತ್ತೆ. ಅಂದರೆ ಬಾಲ್ಸ್ ಟು ರನ್ ಆಡ್ತಾಯಿದ್ರು. ಯಾಕಂದರೆ ಕಟರ್ಸ್ಗಳು ಬರ್ತಾಯಿದ್ದು, ಬಾಲು ನಿಂತುಕೊಂಡು ಬಾಲ್ ಬರ್ತಾಯಿತ್ತು, ಸ್ಲೋವರ್ ಬಾಲ್ ಬರ್ತಾಯಿತ್ತು. ಅಂತಹ ಪಿಚ್ನಲ್ಲಿ ಈ ಕ್ರೀಡಾಂಗಣದಲ್ಲಿ ನೆರೆದಿರ್ತಕ್ಕಂಥ ಪಾಕಿಸ್ತಾನ್, ವೆಸ್ಟ್ ಇಂಡೀಸ್, ಅಫ್ಘಾನಿಸ್ತಾನ್, ಭಾರತದ ಪ್ರೇಕ್ಷಕರಿಂದ ಚಪ್ಪಾಳೆಯನ್ನು ಹೊಡೆಸ್ಕೊಳ್ಳೋದಿದೆಯಲ್ಲ, ಅದು ಅವರಲ್ಲಿರ್ತಕ್ಕಂಥ ಒಂದು ಸ್ಕಿಲ್ಗೆ ಒಂದು ನೀಡಿರ್ತಕ್ಕಂಥ ಒಂದು ಹೆಗ್ಗುರುತು ಅಂತ ತಿಳ್ಕೊಂಡು ಹೇಳ್ಬೋದು. ಇವತ್ತು ರಾಶಿದ್ ಖಾನ್ ಅವರು ಒಂದು ಡಿಫ್ರೆಂಟ್ ಮೂಡಲ್ಲಿ ಬಂದಿದ್ದರು ಅನಿಸುತ್ತೆ. ಯಾಕಂತಂದರೆ ಅವರು ಮಾಡಿರ್ತಕ್ಕಂಥ ಮೊದಲ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಅವರು ವಿಕೆಟನ್ನು ತೆಗೆದುಕೊಳ್ತಾರೆ. ಅವ್ರು ಮಾಡಿರ್ತಕ್ಕಂಥ 2ನೇ ಓವರಲ್ಲಿ ರಿಷಬ್ ಪಂತ್ ಅವರು ವಿಕೆಟನ್ನು ತೆಗಿತಾರೆ. ಅವ್ರು ಮಾಡಿರ್ತಕ್ಕಂಥ 3ನೇ ಓವರಲ್ಲಿ
ಶುಭಮ್ ದುಬೆ ಅವರ ವಿಕೆಟನ್ನು ತೆಗಿತಾರೆ. ಪ್ರತಿಯೊಂದು ಓವರಲ್ಲಿ ಅವರು ಒಂದೊಂದು ವಿಕೆಟನ್ನು ತೆಗಿತಾ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರೇನಾದರೂ ಸೂರ್ಯ ಅವರ ವಿಕೆಟ್ ತೆಗೆದಿದ್ದರೆ ಅಲ್ಲಿ ಕಥೆ ಬೇರಾಗ್ತಾಯಿತ್ತು. ಆದರೆ ಇಂತಹ ಕಠಿಣ ಸಂದರ್ಭದಲ್ಲಿ ಅತಿ ಕಡಿಮೆ ಬಾಲಿನಲ್ಲಿ 50 ಮಾಡೋದಿದೆಯಲ್ಲ, ಇದು ಸೂರ್ಯನಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಹೇಳ್ಬೋದು. ಹಾಗೆ ನೋಡಿದರೆ ಸೂರ್ಯಕುಮಾರ್ ಯಾದವ್ ಅವರು ಈ T20 ವರ್ಲ್ಡ್ ಕಪ್ನಲ್ಲಿ ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲಿಲ್ಲ. ಮೊದಲ ಪಂದ್ಯದಲ್ಲಿ ಅವರು ಬೇಗನೆ ಔಟ್ ಆಗ್ತಾರೆ. ಅದಾದ ನಂತರ ಎರಡನೇ ಪಂದ್ಯದಲ್ಲೂ ಕೂಡ ಬೇಗನೆ ಔಟ್ ಆಗ್ತಾರೆ. ಆದರೆ ಅವರು ಪಾಕಿಸ್ತಾನದ ವಿರುದ್ಧ ಆಡಿರ್ತಕ್ಕಂತಹ ಪಂದ್ಯ ಅದು ಅದ್ಭುತವಾಗಿತ್ತು. ಅಲ್ಲಿಂದ ಅವರು ತಮ್ಮ ಬ್ಯಾಟಿಂಗ್ ಕೌಶಲ್ಯವನ್ನು ವಿಸ್ತಾರ ಮಾಡಿಕೊಳ್ತಾ ಹೋಗ್ತಾರೆ. ಅದರ ಮುಂದುವರಿದ ಭಾಗನೇ ಇವತ್ತಿನ ಪಂದ್ಯದಲ್ಲಿ ನಾವು ನೋಡ್ಕೋಬೋದು. ಸೂರ್ಯನನ್ನು ಸುಮ್ಮನೆ T20 ನಂಬರ್ 1 ಬ್ಯಾಟ್ಸ್ಮನ್ ಅಂತ ತಿಳ್ಕೊಂಡು ಕರೆಯೋಕ್ಕಾಗೋದಿಲ್ಲ. ಅವರ ಒಂದು ಶಾರ್ಟ್ ಸೆಲೆಕ್ಷನ್, ಅವರು ಆಡ್ತಕ್ಕಂಥ ರೀತಿ ಇದೊಂದು ವಿಭಿನ್ನವಾಗಿದೆ ಅಂತ ತಿಳ್ಕೊಂಡು ಹೇಳ್ಬೋದು. USA ತಂಡದ ವಿರುದ್ಧ ಸೂರ್ಯಕುಮಾರ್ ಅವರು 49 ಬಾಲ್ಗಳಲ್ಲಿ 50ಯನ್ನು ಮಾಡ್ತಾರೆ. ಇದು T20 ಇತಿಹಾಸದಲ್ಲಿ ಅತಿ ಹೆಚ್ಚಿನ ಬಾಲಿನಲ್ಲಿ ಮಾಡಿರ್ತಕ್ಕಂಥ ಒಂದು 50 ಆಗಿದೆ. ಆದರೆ ಇದೇ ಅಫ್ಘಾನಿಸ್ತಾನದ ಒಂದು ಮ್ಯಾಚ್ಗೆ ಬಂದಾಗ 28 ಎಸೆತಗಳಲ್ಲಿ ಅವರು 50ಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕಂಪ್ಯಾರಿಸನ್ ಗಮನಿಸ್ಕೊಂಡಾಗ ಅಲ್ಲಿ ಬ್ಯಾಟಿಂಗ್ ಬೇಕಾಗಿರ್ತಕ್ಕಂಥ ಪಿಚ್ ಯಾವ ರೀತಿಯಾಗಿದೆಯೋ ಆ ರೀತಿಯಲ್ಲಿ ಬ್ಯಾಟಿಂಗನ್ನು ಮಾಡ್ತಾಯಿದ್ರು. ಇಲ್ಲಿ ಯಾವ ರೀತಿಯಾಗಿ ಪಿಚ್ ಇದೆಯೋ ಅದಕ್ಕೆ ಅನುಗುಣವಾಗಿ ಇವರು ಆಟವನ್ನು ತೋರಿಸ್ತಾಯಿದ್ರು. ಅದಕ್ಕೆ ಹೇಳ್ತಾ ಇದ್ವಿ ಸೂರ್ಯನ ಉದಯ ಆಗ್ತಾಯಿದೆ. ಯಾಕಂತಂದರೆ ಭಾರತವು ವರ್ಲ್ಡ್ ಕಪ್ಪನ್ನು ಗೆದಿಬೇಕಾಗಿದ್ರೆ ಮಿಡಲ್ ಆರ್ಡರ್ನಲ್ಲಿ ಸೂರ್ಯನ ಉದಯ ಇದು ಆಗಬೇಕಾಗಿದೆ. ಸೂರ್ಯನ ಅಸ್ತಮಾನ ಬೇಕಾಗಿಲ್ಲ, ಸೂರ್ಯನ ಉದಯ ಬೇಕಾಗಿದೆ. ಹೀಗಾಗಿ ಸೂರ್ಯಕುಮಾರ್ ಯಾದವ್ರವರು ಮಿಡಲ್ ಆರ್ಡರ್ನಲ್ಲಿ ಅದು T20 ಮಾದರಿಯಲ್ಲಿ ಯಾಕೆ ಬೇಕು ಅನ್ನೋದನ್ನು ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಇದು ಮ್ಯಾಚ್ ವಿನ್ನಿಂಗ್ ಬ್ಯಾಟಿಂಗ್ ಇರೋದ್ರಿಂದ ಇವರಿಗೆ ಮ್ಯಾನ್ ಆಫ್ ದ ಮ್ಯಾಚನ್ನು ಕೊಡ್ತಾರೆ. ಹೋಪ್ ಒಂದು ಇಮ್ಯಾಜಿನನ್ನು ಮಾಡ್ಬೋದು, ಒಂದು ಆಶೆಯನ್ನು ಇಟ್ಕೋಬೋದು. ಇವರ ಬ್ಯಾಟಿಂಗನ್ನು ಪರ್ಫಾರ್ಮೆನ್ಸ್ ಇದೇ ರೀತಿಯಾಗಿ T20 ವರ್ಲ್ಡ್ ಕಪ್ನಲ್ಲಿ ನಡೀಲಿ, ಹಾಗೆ ಇನ್ನಷ್ಟು ಪಂದ್ಯಗಳನ್ನು ನಮ್ಮ ಭಾರತಕ್ಕೆ ಗೆಲ್ಲಿಸಿಕೊಡಲಿ ಅಂತ ತಿಳ್ಕೊಂಡು ಆಶಿಸೋಣ.